ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆಯಿಂದ ಹಲವಾರು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರೆ KS ಬಗ್ಗೆ ಏನಾದರೂ ಅಪ್ಡೇಟ್ ಕೊಡಿ ಸರ್ ಅಂತ. ಏನಾದರೂ ಅಪ್ಡೇಟ್ ಕೊಡೋದಕ್ಕಾಗಲ್ಲ, ಏನಿದೆಯೋ ಆ ಮಾಹಿತಿಯನ್ನ ನೀಡಬೇಕಾಗತ್ತೆ. ಸೊ ಆಲ್ರೆಡಿ ತಮ್ಮನ್ನ ನೋಡಿರ್ತೀರಾ, ಸ್ವಲ್ಪ ಕನ್ಫ್ಯೂಸ್ ಆದ್ರೇನೋ, ಬಟ್ ಅದು ಕೇಳಿ ಬಂದಿರುವಂತ ಒಂದು ಸುದ್ದಿ. ಅದು ಸತ್ಯದಿಂದ ಕೂಡಿದೆಯೋ ಅಥವಾ ಗಾಳಿ ಸುದ್ದಿನೋ ಏನೋ ಗೊತ್ತಿಲ್ಲ. ಜಸ್ಟ್ ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ. ಅಂಡ್ KS ಪ್ರಕ್ರಿಯೆ ಎಲ್ಲಿಗೆ ಬಂದಿದೆ, ಕಾನೂನಾತ್ಮಕ ಹೋರಾಟ ಎಲ್ಲವನ್ನ ಕೂಡ ತಿಳಿಸ್ತೀನಿ. ಮೊದಲನೇದಾಗಿ ನಿನ್ನೆಗೆ ಬರೋಬ್ಬರಿ 1 ವರ್ಷ ಆಯ್ತು KS ಮರುಪರೀಕ್ಷೆ ಘೋಷಣೆ. ಅಂದ್ರೆ ಆ ಒಂದು ಹೋರಾಟ ಮಾಡಿ, ಏನು ಹೋರಾಟ ಆಯ್ತು, ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಯ ಅನುವಾದದಲ್ಲಾದಂಥ ಲೋಪದೋಷಗಳನ್ನ ವಿರೋಧಿಸಿ ಒಂದು ಹೋರಾಟವನ್ನ ನಡೆಸಿದ್ವಿ. ಸೊ ಆ ಹೋರಾಟಕ್ಕೆ ಬರೋಬ್ಬರಿ ನಿನ್ನೆಗೆ 1 ವರ್ಷ ಆಯ್ತು. ಸೊ ಮೊದಲನೇದಾಗಿ ಇಷ್ಟೊತ್ತಿಗೆ ನೋಟಿಫಿಕೇಶನ್ ಎಲ್ಲವೂ ಫೇರ್ ಆಗಿ ನಡೆದಿದ್ರೆ ಕಂಪ್ಲೀಟ್ ಆಗಿ ಮುಗಿದು ಹೋಗ್ಬೇಕಾಗಿತ್ತು. ಒಂದ್ ಕಡೆ KPSC ಮಾಡಿದ ತಪ್ಪು ನಿರ್ಧಾರಗಳು, ಸರ್ಕಾರ ಮಾಡಿದಂಥ ತಪ್ಪಿನಿಂದಾಗಿ ಇವತ್ತಿಗೂ ಕೂಡ ನೋಟಿಫಿಕೇಶನ್ ಇನ್ನೂ ಡೋಲಾಯಮಾನ ಸ್ಥಿತಿಯಲ್ಲಿದೆ. ಅಂದ್ರೆ ಈ ಕಡೆ ಮುಗಿಯೋದಂಗೂ ಇಲ್ಲ ಪ್ರೊಸೆಸ್ಸು, ಈ ಕಡೆ ಬಿಡೋಂಗೂ ಇಲ್ಲ ಅನ್ನೋ ರೀತಿ ಕೂತಿದೆ. ಕೋರ್ಟಲ್ಲಿ ಆಲ್ರೆಡಿ KAT ಆಯಿತು ಕಾನೂನಾತ್ಮಕ ಹೋರಾಟ, ಇವನ್ ಈಗ ಹೈಕೋರ್ಟ್ಗೆ ಬಂದಿದೆ. ಸೊ ಹೈಕೋರ್ಟಲ್ಲಿ 56% ರಿಸರ್ವೇಷನ್ ಕೇಸ್ ನಡೀತಾ ಇದೆ KS ನೋಟಿಫಿಕೇಶನ್ ಮೇಲೆ. ಸೊ ಒಟ್ಟಾರೆಯಾಗಿ ಈ KS ನೋಟಿಫಿಕೇಶನ್ ಪರಿಸ್ಥಿತಿ ಏನಾಗಬಹುದು, ಒಂದು ಸುದ್ದಿ ನಿನ್ನೆ ನಾನು ಕೇಳಿದಂಥದ್ದು. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋ ಗೊತ್ತಿಲ್ಲ, ಬಟ್ ಒಂದು ಮೆಸೇಜ್ ಬಂದಿತ್ತು ನನಗೆ. 384 KS ಅಂದ್ರೆ ಒಂದು ಗ್ರೂಪ್ ಇದೆ. ಸೊ ಆ ಗ್ರೂಪಿಂದ ಈಗ ಒಳ ಮೀಸಲಾತಿಯ ರೋಸ್ಟರ್ ರೆಡಿ ಆಗಿರೋದ್ರಿಂದ, ಒಳ ಮೀಸಲಾತಿಯ ಒಂದು ಕಾರಣದಿಂದಾಗಿ ಏನು ನೆಕ್ಸ್ಟ್ ನೋಟಿಫಿಕೇಶನ್ ಈಗ ಶುರು ಮಾಡ್ತಾರೆ. ಬಟ್ ಹಿಂದಿನ ನೋಟಿಫಿಕೇಶನ್ ಅಂದ್ರೆ ಈಗ KSಗೆ ಈ ಒಳ ಮೀಸಲಾತಿ ಅನ್ವಯಿಸಿ ಅಂತೇನೋ ಹೇಳಿದ್ರಂತೆ. ಬಟ್ ಅದು ಇಟ್ಸ್ ಪಾಸಿಬಲ್ ಅಂತ ನೋಡೋದಾದ್ರೆ ನೋ, ಪಾಸಿಬಲ್ ಆಗಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ 2 ಹಂತದ ಪರೀಕ್ಷೆ ಇದೆ, ಪ್ರಿಲಿಮ್ಸ್ ಅಂಡ್ ಮೇನ್ಸ್. ಸೊ ಹಂಗಾಗಿ ಅಲ್ಲಿ ಎರಡು ಕಡೆ ಕೂಡ ಸೆಲೆಕ್ಷನ್ ಆಗುತ್ತೆ ಅಭ್ಯರ್ಥಿಗಳು. ಹಂಗಾಗಿ ಅದರಲ್ಲಿ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಪ್ರಕಾರ ರೋಸ್ಟರ್ನ ಅನ್ವಯಿಸೋಕ್ಕಾಗಲ್ಲ. ಈಗ ಆಲ್ರೆಡಿ ಇರೋದೇ ಕೋರ್ಟ್ಗೆ ಹೋಗಿದೆ, 56 ಆಗಿ 17 ಇರುವಂಥದ್ದು ರಿಸರ್ವೇಷನ್. ಸೊ ನೋಡೋಣ, ಅದು ಈಗ ಆಲ್ರೆಡಿ ಕೋರ್ಟಲ್ಲಿ ಕಳೆದ ವಿಚಾರಣೆಯಲ್ಲಿ ಹೇಳಿದ್ದಂಥದ್ದು, ಕೋರ್ಟ್ ಆದೇಶ ನೀಡಿದಂಥದ್ದು ಏನು ಅಂದ್ರೆ, ನೆಕ್ಸ್ಟ್ ನೀವು KPSC ಅವರು ಪ್ರೊಸೆಸ್ ಅನ್ನ ಮಾಡ್ಕೊಳ್ಳಿ, ಮುಖ್ಯ ಪರೀಕ್ಷೆ ಏನು ವ್ಯಾಲ್ಯೂಯೇಷನ್ ಇದೆ ಅದೆಲ್ಲ ಮಾಡ್ಕೊಳ್ಳಿ, ಬಟ್ ಆರ್ಡರ್ ಅಂದ್ರೆ ನಮ್ಮ ಅಂತಿಮ ಆದೇಶದವರೆಗೂ ಫಲಿತಾಂಶವನ್ನು ಬಿಡಬೇಡಿ ಅಂತ ಹೇಳಿದ್ದಾರೆ. ಸೊ ಈಗ ಮತ್ತೆ ಒಂದಿಷ್ಟು ಅಭ್ಯರ್ಥಿಗಳು ನಂಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಂಪ್ಲೀಡ್ ಅನ್ನು ಹಾಕಿದ್ದಾರೆ. ಯಾವ ರೀತಿ ಇಂಪ್ಲೀಡ್ ಅಂದ್ರೆ, ನೀವು ಪ್ರೊಸೆಸ್ಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಕೋರ್ಟ್ ಹತ್ರ ಈಗ ಮನವಿಯನ್ನು ಮಾಡ್ಕೊಂಡಿರೋದು. ಸೊ ಈಗ ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಅಭ್ಯರ್ಥಿಯ ಪರ, ಈಗ ಯಾರು ಮಧು ಅವರಿದ್ರು ಅವ್ರ ಪರ ವಕೀಲರು ವಾದವನ್ನು ಮಾಡಿದ್ರೆ ಖಂಡಿತವಾಗಿಯೂ ಮತ್ತೆ ಏನಾದರೂ ಮಹತ್ವಕಾರಿಯಾದಂಥ ಬೆಳವಣಿಗೆ ಆಗಬಹುದು. ಇನ್ ಕೇಸ್ ಆಗಿಲ್ಲ, KPSC ಮತ್ತು ಸರ್ಕಾರ ಏನಾದರೂ ಇದರಲ್ಲಿ ಸರಿಯಾದ ರೀತಿಯಲ್ಲಿ ಡಿಫೆಂಡ್ ಮಾಡ್ಕೊಳ್ತಾರೆ ಅಂತನೋದಾದ್ರೆ ಮತ್ತೇನಾದ್ರೂ ತಿರುವನ್ನ ಪಡ್ಕೊಳ್ಬಹುದು. ಇಲ್ಲಿ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ 56% ರಿಸರ್ವೇಷನ್ ಇದು ಇಲ್ಲಿಗೆ ಮುಗಿಯುವಂಥದ್ದಲ್ಲ. ಈಗ ಹೈಕೋರ್ಟ್ ಅಲ್ಲೇ ಮುಗಿಯುತ್ತೆ ಅಂತ ಹೇಳಕ್ಕಾಗಲ್ಲ. ಇವನ್ ನಾಳೆ ಸುಪ್ರೀಂ ಕೋರ್ಟ್ ಹೋದ್ರೂ ಹೋಗ್ಬೋದು. ಮತ್ತೆ ಇಲ್ಲಿ ಕೇಸ್ ತುಂಬಾ ಸ್ಟ್ರಾಂಗ್ ಆಗಿರೋದಕ್ಕೆ ಸರ್ಕಾರ ಕೂಡ ತುಂಬಾ ತಡ ಮಾಡ್ತಾ ಇರೋದು ಈ ವಿಷಯದಲ್ಲಿ. ಬಟ್ ಒಂದಂತೂ ಸ್ಪಷ್ಟವಾಗಿರುವಂತದ್ದು, ಸರ್ಕಾರ ಈ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ಬಿಕಾಸ್ ಈಗ ನೆಕ್ಸ್ಟ್ ನೋಟಿಫಿಕೇಶನ್ ಇದೆ, ಇನ್ನೊಂದು KS ನೇಮಕಾತಿ ಕೂಡ ಆಗ್ಬೇಕಿದೆ. ಸೊ ಹಂಗಾಗಿ ಇದನ್ನ ಎಷ್ಟು ಬೇಗ ಮುಗಿಸ್ಕೊಡ್ತಾರೋ ಅಷ್ಟು ಬೇಗ ನೆಕ್ಸ್ಟ್ KS ನೋಟಿಫಿಕೇಶನ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ಇದು ಕ್ಲಿಯರ್ ಆಯ್ತು ಅಂದ್ರೆ ನೆಕ್ಸ್ಟ್ ಯಾವುದಕ್ಕೂ ಸಮಸ್ಯೆ ಇರಲ್ಲ. ಇನ್ ಕೇಸ್ ನಾಳೆ ರೋಸ್ಟರ್ ಮತ್ತೆ ಆಸ್ ಇಟ್ ಇಸ್ ಇದ್ರ ಪ್ರಕಾರನೇ 56% ಪ್ರಕಾರನೇ ಮಾಡ್ಕೊಂಡು ಹೋದ್ರು ಅನ್ಕೊಳ್ಳಿ, ನಾಳೆ ಮತ್ತೇನಾದ್ರೂ ಸಮಸ್ಯೆ ಬಂದ್ರೆ ಇನ್ ಕೇಸ್ ಇದು ಕೋರ್ಟಲ್ಲಿ ಕ್ಲಿಯರ್ ಆಗ್ಬಿಟ್ರೆ ಯಾವ ಪ್ರಾಬ್ಲಮ್ ಇರಲ್ಲ. ಇಲ್ಲಿ ಈ ಒಂದು ಕೇಸು ನೇಮಕಾತಿ ನಡೆಸೋದಕ್ಕೆ ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ. ಬಟ್ ನೇಮಕಾತಿ ನಡೆಸಿ ಎಲ್ಲ ಆಗಿ ಅಂತಿಮವಾಗಿ ನಮಗೆ ಆರ್ಡರ್ ಕಾಪಿ ಕೊಡೋ ಟೈಮಲ್ಲಿ ಇದು ತಡ ಆಗುತ್ತೆ. ಸೊ ಈ ರೀತಿ ಕೇಸ್ ನಡ್ಕೊಂಡು ಹೋಯ್ತು ಅಂದ್ರೆ ಕಂಪ್ಲೀಟ್ ಆಗಿ ಪ್ರೊಸೆಸ್ ಸ್ಟಾಪ್ ಆಗ್ಬಿಡುತ್ತೆ. ಹಂಗಾಗಿ ಸರ್ಕಾರ ಕೂಡಲೇ ಇದನ್ನ ಬಗೆಹರಿಸುವಂತ ಕೆಲಸ ಮಾಡ್ಬೇಕು ಹೊರತು ಪೆಂಡಿಂಗ್ ಇಡುವಂತ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದು ಲಕ್ಷಾಂತರ ಅಭ್ಯರ್ಥಿಗಳ ಭವಿಷ್ಯ ಇದೆ. ಈಗ KS ಪರೀಕ್ಷೆ ಬರೆದವರು ಅಂತಾನೆ ಅಲ್ಲ, ನೆಕ್ಸ್ಟ್ KS ನೋಟಿಫಿಕೇಶನ್ ಕಾಯ್ತವ್ರು ಇದ್ದಾರೆ, ಬೇರೆ ಬೇರೆ ಎಕ್ಸಾಮ್ಸ್ ಓದ್ತಾ ಇರೋದ್ರೆ. ಇದರಿಂದಾಗಿ ಆಲ್ರೆಡಿ PDO ಕೂಡ KATಲಿ, CTI ಕೂಡ KATಗೆ ಹೋಗಿದೆ. ಸೇಮ್ ರೋಸ್ಟರ್ ಮೇಲೆ, ಇದ್ರ ಮೇಲೆ 56% ಮೇಲೆನೆ ಅವರು ಕೂಡ ಈ ಆದೇಶ ಇಟ್ಕೊಂಡು ಅಲ್ಲಿ ಫೈಲ್ ಮಾಡಿದ್ದಾರೆ. ಹಿಂಗ್ ಮಾಡ್ತಾ ಹೋದ್ರೆ ಕಂಪ್ಲೀಟ್ ಆಗಿ ಅಭ್ಯರ್ಥಿಗಳು ಗೊಂದಲಕ್ಕೆ ಈಡಾಗ್ತಾರೆ. ನೋಟಿಫಿಕೇಶನ್ ಮಾಡೋದೇನೋ ಕರೆ ಇದೆ, ಸರಿಯಾಗಿ ನಡೆಸ್ಕೊಂಡು ಯಾಕೆ ಹೋಗಲ್ಲ? ಇನ್ನೊಂದು, ಸರ್ಕಾರ ಈ ಬಾರಿ ಸರಿಯಾದ ರೀತಿಯಲ್ಲಿ ಪರೀಕ್ಷೆಗಳನ್ನ ನಡೆಸೋದಕ್ಕೆ ಆದೇಶ ಮಾಡಬೇಕು. ಅದು ಹೆಂಗಾದ್ರೂ ಇಲ್ಲಿ ಬರೀ ಸಾಂವಿಧಾನಿಕ ಸಂಸ್ಥೆ ಅಂತ ಬೇಕಾಬಿಟ್ಟು ಕ್ವಶನ್ ಪೇಪರ್ ತೆಗೆಯೋದು, ತಮಗೆ ಮನಸ್ಸು ಬಂದಂಗೆ ಅಕ್ರಮಗಳನ್ನ ಎಸಗೋದು, ಅದು ಸಲ್ಲದು. ಅದನ್ನ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಈಗ ಆಲ್ರೆಡಿ ಭಾಷಾಂತರದಿಂದ ಸಮಸ್ಯೆ ಆಗಿದೆ. ನೆಕ್ಸ್ಟ್ ನಡೆಯೋ ನೇಮಕಾತಿಗಳಲ್ಲಿ ಫಸ್ಟ್ ಕನ್ನಡದಲ್ಲೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು
ಆಮೇಲೆ ಇಂಗ್ಲಿಷ್ಗೆ ಭಾಷಾಂತರ ಮಾಡುವಂಥ ಪ್ರಕ್ರಿಯೆ ಆಗಬೇಕು. ಆ್ಯಂಡ್ ಒಳ್ಳೆ ಭಾಷಾಂತರಕಾರನ್ನ KPSC ನೇಮಿಸ್ಕೊಳ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಪರೀಕ್ಷಾ ನಿಯಂತ್ರಕರು ಈ ಜ್ಞಾನೇಂದ್ರನಂತವ್ರು ಇದ್ರೆ ಅವರಿಗೆ ತಮ್ಮ ಹಿಂದಿ ಭಾಷೆಯ ಮೇಲೆ ವ್ಯಾಮೋಹ ಅತಿ ಇರುತ್ತೆ. ಹಾಗಾಗಿ ಅವ್ರಿಗೆ ಕನ್ನಡ ಭಾಷೆಯಲ್ಲಿ ಏನೇ ಆದರೂ ಕೂಡ ಅವ್ರಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಅಂಥವ್ರು ಆಗಬಾರ್ದು. ಕರಡಿ ರಾಹುಲ್ ಸಂಕನೂರ್ ಅವರು ಸರ್ ಬಂದಿದ್ದಾರೆ. ಸೊ ಈ ರೀತಿ ಬದಲಾವಣೆಗಳಾಗಬೇಕು. ಆ್ಯಂಡ್ KPSCಯ ಸದಸ್ಯರ ಸಂಖ್ಯೆ ಕಡಿತಗೊಳಿಸ್ತೀವಿ ಅಂತ ಸರ್ಕಾರ ಹೇಳಿದಂಥದ್ದು. ಸೊ ಅದನ್ನು ಕೂಡ ಮಾಡಬೇಕು. ಆದಷ್ಟು ಪ್ರಾಮಾಣಿಕವಾಗಿ ಪರೀಕ್ಷೆಗಳಾದರೆ ಓದೋ ಅಭ್ಯರ್ಥಿಗಳಿಗೆ ಮತ್ತಷ್ಟು ಹುಮ್ಮಸ್ಸಿರುತ್ತೆ. ಇಲ್ಲ ಅಂತಂದ್ರೆ ಈಗ ನೋಡಿ, ನಿನ್ನೆ PDO ಫಲಿತಾಂಶ ಬಂದಿದೆ 1/3. ಸೊ ಯಾವ ಸ್ಕೋರ್ ಇಲ್ಲ ಅದರಲ್ಲಿ, ಏನೂ ಇಲ್ಲ. ಎಷ್ಟೋ ಅಭ್ಯರ್ಥಿಗಳು ತುಂಬಾ ಜನ ಹೇಳ್ತಿದ್ದಾರೆ ನಂದು ಸ್ಕೋರ್ ಅಷ್ಟಾಗಿತ್ತು, ಸೆಲೆಕ್ಷನ್ ಆಗಿಲ್ಲ. ಬಟ್ ಅದು ಏನು ಅನ್ನೋದು ಯಾರಿಗೂ ತಿಳಿತಾ ಇಲ್ಲ. ಈವನ್ HKದು ಕೂಡ ಹಂಗೆ ಇದೆ, ಮೊನ್ನೆ CTIದು ಕೂಡ ಹಂಗೆ ಆಯಿತು. ಪ್ರತಿಯೊಂದು ಹಿಂಗೆ ಮಾಡಿದ್ರೆ ಅಭ್ಯರ್ಥಿಗಳು ಪಡೆದ ಅಂಕಗಳೆಷ್ಟು, ಅವ್ರು ಎಲ್ಲೋಯ್ತು ಅವ್ರ ಅಂಕಗಳು, ಅವ್ರು ಪಡೆದ ಅಂಕಗಳನ್ನ ತಿಳ್ಕೊಳ್ಳುವಂತ ರೈಟ್ ಕೂಡ ಅವ್ರಿಗಿಲ್ಲ ಅಂದ್ರೆ ಪರೀಕ್ಷೆ ಬರೆಯೋದಾದ್ರೂ ಯಾಕೆ ಅನ್ನೋ ಒಂದು ಪರಿಸ್ಥಿತಿಗೆ ಈಗ ಬಂದು ನಿಂತಿದ್ದಾರೆ. ಸೊ ಒಟ್ಟಾರೆ KS ವಿಚಾರದಲ್ಲಿ ನೆಕ್ಸ್ಟು ಇನ್ನು ಕೋರ್ಟ್ ಕೇಸ್ ಹಿಯರಿಂಗ್ ಯಾವಾಗನೋ ಡೇಟ್ ಇಲ್ಲ. ಬಟ್ ಸದ್ಯಕ್ಕೆ ಇಲ್ಲಿವರೆಗೂ ಈ ಹಂತದಲ್ಲಿದೆ. ಬಟ್ ಏನೋ ಒಂದಿಷ್ಟು ಜನ ಒಳ ಮೀಸಲಾತಿನ ಅನ್ವಯಿಸಿ ಅಂತೇಳಿ ಡಿಮ್ಯಾಂಡ್ ಮಾಡಿದ್ರಂತೆ ನಾಯಕರು. ಬಟ್ ಅದು ಪಾಸಿಬಲ್ ಇಲ್ಲ, ಅದನ್ನ ಮಾಡೋಕ್ಕಾಗಲ್ಲ. ಅದೊಂದಕ್ಕೆ ಮಾಡೋಕ್ಕಾಗಲ್ಲ. ಈವನ್ KS ಮಾಡಿದ್ರೆ ಬೇರೆದಕ್ಕೂ ಕೇಳ್ತಾರೆ, ಎಲ್ಲದಕ್ಕೂ ಮಾಡೋಕ್ಕಾಗಲ್ಲ. ಅಪ್ಕಮಿಂಗ್ ನೋಟಿಫಿಕೇಶನ್ಗಳಿಗೆ ಅದು ಶೋರ್ ಅಪ್ಲೈ ಆಗುತ್ತೆ. ಇಷ್ಟು ಮಾಹಿತಿ ಇದೆ. ಧನ್ಯವಾದ.